ಅಕ್ರಮ ವಲಸಿಗರ ವಿರುದ್ಧ ಸಮರ ಸಾರಿರೋ ಡೊನಾಲ್ಡ್ ಟ್ರಂಪ್ ಭಾರತಕ್ಕೂ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಅಮೆರಿಕಾದಲ್ಲಿ ನೆಲೆಸಿದ್ದ ಭಾರತದ ಅಕ್ರಮ ವಲಸಿಗರನ್ನ ವಾಪಸ್ ಭಾರತಕ್ಕೆ ಕಳಿಸಿದ್ದಾರೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ಭಾರತಕ್ಕೆ ಬಿಗ್ ಶಾಕ್ ಕೊಟ್ಟ ಟ್ರಂಪ್. 205 ಅಕ್ರಮ ವಲಸಿಗರು ಭಾರತಕ್ಕೆ ವಾಪಸ್. ಅಮೆರಿಕದಲ್ಲಿ ನೆಲೆಸಿರುವ ಅಕ್ರಮ ವಲಸಿಗರ ಮೇಲೆ ಸಮರ ಸಾರಿರುವ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಅಮೆರಿಕದಲ್ಲಿ ನೆಲೆಸಿದ್ದ 205 ಅಕ್ರಮ ಭಾರತೀಯ ವಲಸಿಗರನ್ನ ಭಾರತಕ್ಕೆ ವಾಪಸ್ ಕಳುಹಿಸಿದ್ದಾರೆ. ಎಲ್ಲ 205 ಭಾರತೀಯರು ಅಮೆರಿಕದ ಮಿಲಿಟರಿ ವಿಮಾನ C-17 ಮೂಲಕ ಭಾರತಕ್ಕೆ ಬರ್ತಿದ್ದಾರೆ. ಅಮೆರಿಕದಲ್ಲಿ 18,000ಕ್ಕೂ ಹೆಚ್ಚು ಭಾರತೀಯರು ಅಕ್ರಮವಾಗಿ ವಾಸಿಸುತ್ತಿದ್ದು, ಅಂತಹ ಭಾರತೀಯರ ವೀಸಾಗಳ ಅವಧಿ ಮುಗಿದಿವೆ. ಇನ್ನು ಕೆಲವರು ಅಕ್ರಮವಾಗಿ ಅಮೆರಿಕವನ್ನ ಪ್ರವೇಶಿಸಿದ್ದಾರೆ ಅಂತ ಟ್ರಂಪ್ ಸರ್ಕಾರ ಹೇಳಿದೆ. ಹೀಗಾಗಿ ಭಾರತಕ್ಕೆ ವಾಪಸ್ ಕಳುಹಿಸಿದ್ದಾರೆ. ಮೋದಿ ಟ್ರಂಪ್ ಭೇಟಿ ಹೊತ್ತಲ್ಲೇ ಶಾಕ್. ಒಂದಿಷ್ಟು ವಲಸಿಗರನ್ನ ಟ್ರಂಪ್ ಭಾರತಕ್ಕೆ ವಾಪಸ್ ಕಳಿಸುತ್ತಿದ್ದಾರೆ. ಅದರಂತೆ ಇನ್ನುಳಿದವರನ್ನ ಪತ್ತೆ ಹಚ್ಚಿ ಕಳುಹಿಸಲು ಸಜ್ಜಾಗಿದ್ದಾರೆ. ಈ ನಡುವೆ ಮೋದಿ ಹಾಗೂ ಟ್ರಂಪ್ ಭೇಟಿಯಾಗಲಿದ್ದು, ಈ ವೇಳೆ ಈ ಬಗ್ಗೆಯೂ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಕೊಲಂಬಿಯಾಗೂ ಶಾಕ್ ಕೊಟ್ಟ ಟ್ರಂಪ್. ಅಮೆರಿಕದಲ್ಲಿ ನೆಲೆಸಿದ್ದ ಕೊಲಂಬಿಯಾ ಪ್ರಜೆಗಳನ್ನು ಟ್ರಂಪ್ ವಾಪಸ್ ಕಳಿಸಿದ್ರು. ಅದಕ್ಕೆ ತಕರಾರು ಎತ್ತಿದ್ದ ಕೊಲಂಬಿಯಾಗೆ 50% ತೆರಿಗೆ ಶಾಕ್ ಕೊಟ್ಟ ಬಳಿಕ ಸೈಲೆಂಟ್ ಆಗಿತ್ತು. ಇದೀಗ ಭಾರತದ ಸರದಿಯಾಗಿದ್ದು, ಈ ಕುರಿತು ಟ್ರಂಪ್ ಜೊತೆ ನಮೋ ಚರ್ಚಿಸುವ ಸಾಧ್ಯತೆ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅಕ್ರಮ ವಲಸಿಗರ ವಿರುದ್ಧ ಸಮರ ಸಾರಿರೋ ಡೊನಾಲ್ಡ್ ಟ್ರಂಪ್ ಭಾರತಕ್ಕೂ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಅಮೆರಿಕಾದಲ್ಲಿ ನೆಲೆಸಿದ್ದ ಭಾರತದ ಅಕ್ರಮ ವಲಸಿಗರನ್ನ ವಾಪಸ್ ಭಾರತಕ್ಕೆ ಕಳಿಸಿದ್ದಾರೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ಭಾರತಕ್ಕೆ ಬಿಗ್ ಶಾಕ್ ಕೊಟ್ಟ ಟ್ರಂಪ್. 205 ಅಕ್ರಮ ವಲಸಿಗರು ಭಾರತಕ್ಕೆ ವಾಪಸ್. ಅಮೆರಿಕದಲ್ಲಿ ನೆಲೆಸಿರುವ ಅಕ್ರಮ ವಲಸಿಗರ ಮೇಲೆ ಸಮರ ಸಾರಿರುವ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಅಮೆರಿಕದಲ್ಲಿ ನೆಲೆಸಿದ್ದ 205 ಅಕ್ರಮ ಭಾರತೀಯ ವಲಸಿಗರನ್ನ ಭಾರತಕ್ಕೆ ವಾಪಸ್ ಕಳುಹಿಸಿದ್ದಾರೆ. ಎಲ್ಲ 205 ಭಾರತೀಯರು ಅಮೆರಿಕದ ಮಿಲಿಟರಿ ವಿಮಾನ C-17 ಮೂಲಕ ಭಾರತಕ್ಕೆ ಬರ್ತಿದ್ದಾರೆ. ಅಮೆರಿಕದಲ್ಲಿ 18,000ಕ್ಕೂ ಹೆಚ್ಚು ಭಾರತೀಯರು ಅಕ್ರಮವಾಗಿ ವಾಸಿಸುತ್ತಿದ್ದು, ಅಂತಹ ಭಾರತೀಯರ ವೀಸಾಗಳ ಅವಧಿ ಮುಗಿದಿವೆ. ಇನ್ನು ಕೆಲವರು ಅಕ್ರಮವಾಗಿ ಅಮೆರಿಕವನ್ನ ಪ್ರವೇಶಿಸಿದ್ದಾರೆ ಅಂತ ಟ್ರಂಪ್ ಸರ್ಕಾರ ಹೇಳಿದೆ. ಹೀಗಾಗಿ ಭಾರತಕ್ಕೆ ವಾಪಸ್ ಕಳುಹಿಸಿದ್ದಾರೆ. ಮೋದಿ ಟ್ರಂಪ್ ಭೇಟಿ ಹೊತ್ತಲ್ಲೇ ಶಾಕ್. ಒಂದಿಷ್ಟು ವಲಸಿಗರನ್ನ ಟ್ರಂಪ್ ಭಾರತಕ್ಕೆ ವಾಪಸ್ ಕಳಿಸುತ್ತಿದ್ದಾರೆ. ಅದರಂತೆ ಇನ್ನುಳಿದವರನ್ನ ಪತ್ತೆ ಹಚ್ಚಿ ಕಳುಹಿಸಲು ಸಜ್ಜಾಗಿದ್ದಾರೆ. ಈ ನಡುವೆ ಮೋದಿ ಹಾಗೂ ಟ್ರಂಪ್ ಭೇಟಿಯಾಗಲಿದ್ದು, ಈ ವೇಳೆ ಈ ಬಗ್ಗೆಯೂ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಕೊಲಂಬಿಯಾಗೂ ಶಾಕ್ ಕೊಟ್ಟ ಟ್ರಂಪ್. ಅಮೆರಿಕದಲ್ಲಿ ನೆಲೆಸಿದ್ದ ಕೊಲಂಬಿಯಾ ಪ್ರಜೆಗಳನ್ನು ಟ್ರಂಪ್ ವಾಪಸ್ ಕಳಿಸಿದ್ರು. ಅದಕ್ಕೆ ತಕರಾರು ಎತ್ತಿದ್ದ ಕೊಲಂಬಿಯಾಗೆ 50% ತೆರಿಗೆ ಶಾಕ್ ಕೊಟ್ಟ ಬಳಿಕ ಸೈಲೆಂಟ್ ಆಗಿತ್ತು. ಇದೀಗ ಭಾರತದ ಸರದಿಯಾಗಿದ್ದು, ಈ ಕುರಿತು ಟ್ರಂಪ್ ಜೊತೆ ನಮೋ ಚರ್ಚಿಸುವ ಸಾಧ್ಯತೆ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅಕ್ರಮ ವಲಸಿಗರ ವಿರುದ್ಧ ಸಮರ ಸಾರಿರೋ ಡೊನಾಲ್ಡ್ ಟ್ರಂಪ್ ಭಾರತಕ್ಕೂ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಅಮೆರಿಕಾದಲ್ಲಿ ನೆಲೆಸಿದ್ದ ಭಾರತದ ಅಕ್ರಮ ವಲಸಿಗರನ್ನ ವಾಪಸ್ ಭಾರತಕ್ಕೆ ಕಳಿಸಿದ್ದಾರೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ಭಾರತಕ್ಕೆ ಬಿಗ್ ಶಾಕ್ ಕೊಟ್ಟ ಟ್ರಂಪ್. 205 ಅಕ್ರಮ ವಲಸಿಗರು ಭಾರತಕ್ಕೆ ವಾಪಸ್. ಅಮೆರಿಕದಲ್ಲಿ ನೆಲೆಸಿರುವ ಅಕ್ರಮ ವಲಸಿಗರ ಮೇಲೆ ಸಮರ ಸಾರಿರುವ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಅಮೆರಿಕದಲ್ಲಿ ನೆಲೆಸಿದ್ದ 205 ಅಕ್ರಮ ಭಾರತೀಯ ವಲಸಿಗರನ್ನ ಭಾರತಕ್ಕೆ ವಾಪಸ್ ಕಳುಹಿಸಿದ್ದಾರೆ. ಎಲ್ಲ 205 ಭಾರತೀಯರು ಅಮೆರಿಕದ ಮಿಲಿಟರಿ ವಿಮಾನ C-17 ಮೂಲಕ ಭಾರತಕ್ಕೆ ಬರ್ತಿದ್ದಾರೆ. ಅಮೆರಿಕದಲ್ಲಿ 18,000ಕ್ಕೂ ಹೆಚ್ಚು ಭಾರತೀಯರು ಅಕ್ರಮವಾಗಿ ವಾಸಿಸುತ್ತಿದ್ದು, ಅಂತಹ ಭಾರತೀಯರ ವೀಸಾಗಳ ಅವಧಿ ಮುಗಿದಿವೆ. ಇನ್ನು ಕೆಲವರು ಅಕ್ರಮವಾಗಿ ಅಮೆರಿಕವನ್ನ ಪ್ರವೇಶಿಸಿದ್ದಾರೆ ಅಂತ ಟ್ರಂಪ್ ಸರ್ಕಾರ ಹೇಳಿದೆ. ಹೀಗಾಗಿ ಭಾರತಕ್ಕೆ ವಾಪಸ್ ಕಳುಹಿಸಿದ್ದಾರೆ.
ಮೋದಿ ಟ್ರಂಪ್ ಭೇಟಿ ಹೊತ್ತಲ್ಲೇ ಶಾಕ್. ಒಂದಿಷ್ಟು ವಲಸಿಗರನ್ನ ಟ್ರಂಪ್ ಭಾರತಕ್ಕೆ ವಾಪಸ್ ಕಳಿಸುತ್ತಿದ್ದಾರೆ. ಅದರಂತೆ ಇನ್ನುಳಿದವರನ್ನ ಪತ್ತೆ ಹಚ್ಚಿ ಕಳುಹಿಸಲು ಸಜ್ಜಾಗಿದ್ದಾರೆ. ಈ ನಡುವೆ ಮೋದಿ ಹಾಗೂ ಟ್ರಂಪ್ ಭೇಟಿಯಾಗಲಿದ್ದು, ಈ ವೇಳೆ ಈ ಬಗ್ಗೆಯೂ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಕೊಲಂಬಿಯಾಗೂ ಶಾಕ್ ಕೊಟ್ಟ ಟ್ರಂಪ್. ಅಮೆರಿಕದಲ್ಲಿ ನೆಲೆಸಿದ್ದ ಕೊಲಂಬಿಯಾ ಪ್ರಜೆಗಳನ್ನು ಟ್ರಂಪ್ ವಾಪಸ್ ಕಳಿಸಿದ್ರು. ಅದಕ್ಕೆ ತಕರಾರು ಎತ್ತಿದ್ದ ಕೊಲಂಬಿಯಾಗೆ 50% ತೆರಿಗೆ ಶಾಕ್ ಕೊಟ್ಟ ಬಳಿಕ ಸೈಲೆಂಟ್ ಆಗಿತ್ತು. ಇದೀಗ ಭಾರತದ ಸರದಿಯಾಗಿದ್ದು, ಈ ಕುರಿತು ಟ್ರಂಪ್ ಜೊತೆ ನಮೋ ಚರ್ಚಿಸುವ ಸಾಧ್ಯತೆ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅಕ್ರಮ ವಲಸಿಗರ ವಿರುದ್ಧ ಸಮರ ಸಾರಿರೋ ಡೊನಾಲ್ಡ್ ಟ್ರಂಪ್ ಭಾರತಕ್ಕೂ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಅಮೆರಿಕಾದಲ್ಲಿ ನೆಲೆಸಿದ್ದ ಭಾರತದ ಅಕ್ರಮ ವಲಸಿಗರನ್ನ ವಾಪಸ್ ಭಾರತಕ್ಕೆ ಕಳಿಸಿದ್ದಾರೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ಭಾರತಕ್ಕೆ ಬಿಗ್ ಶಾಕ್ ಕೊಟ್ಟ ಟ್ರಂಪ್. 205 ಅಕ್ರಮ ವಲಸಿಗರು ಭಾರತಕ್ಕೆ ವಾಪಸ್. ಅಮೆರಿಕದಲ್ಲಿ ನೆಲೆಸಿರುವ ಅಕ್ರಮ ವಲಸಿಗರ ಮೇಲೆ ಸಮರ ಸಾರಿರುವ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಅಮೆರಿಕದಲ್ಲಿ ನೆಲೆಸಿದ್ದ 205 ಅಕ್ರಮ ಭಾರತೀಯ ವಲಸಿಗರನ್ನ ಭಾರತಕ್ಕೆ ವಾಪಸ್ ಕಳುಹಿಸಿದ್ದಾರೆ. ಎಲ್ಲ 205 ಭಾರತೀಯರು ಅಮೆರಿಕದ ಮಿಲಿಟರಿ ವಿಮಾನ C-17 ಮೂಲಕ ಭಾರತಕ್ಕೆ ಬರ್ತಿದ್ದಾರೆ. ಅಮೆರಿಕದಲ್ಲಿ 18,000ಕ್ಕೂ ಹೆಚ್ಚು ಭಾರತೀಯರು ಅಕ್ರಮವಾಗಿ ವಾಸಿಸುತ್ತಿದ್ದು, ಅಂತಹ ಭಾರತೀಯರ ವೀಸಾಗಳ ಅವಧಿ ಮುಗಿದಿವೆ. ಇನ್ನು ಕೆಲವರು ಅಕ್ರಮವಾಗಿ ಅಮೆರಿಕವನ್ನ ಪ್ರವೇಶಿಸಿದ್ದಾರೆ ಅಂತ ಟ್ರಂಪ್ ಸರ್ಕಾರ ಹೇಳಿದೆ. ಹೀಗಾಗಿ ಭಾರತಕ್ಕೆ ವಾಪಸ್ ಕಳುಹಿಸಿದ್ದಾರೆ. ಮೋದಿ ಟ್ರಂಪ್ ಭೇಟಿ ಹೊತ್ತಲ್ಲೇ ಶಾಕ್. ಒಂದಿಷ್ಟು ವಲಸಿಗರನ್ನ ಟ್ರಂಪ್ ಭಾರತಕ್ಕೆ ವಾಪಸ್ ಕಳಿಸುತ್ತಿದ್ದಾರೆ. ಅದರಂತೆ ಇನ್ನುಳಿದವರನ್ನ ಪತ್ತೆ ಹಚ್ಚಿ ಕಳುಹಿಸಲು ಸಜ್ಜಾಗಿದ್ದಾರೆ. ಈ ನಡುವೆ ಮೋದಿ ಹಾಗೂ ಟ್ರಂಪ್ ಭೇಟಿಯಾಗಲಿದ್ದು, ಈ ವೇಳೆ ಈ ಬಗ್ಗೆಯೂ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಕೊಲಂಬಿಯಾಗೂ ಶಾಕ್ ಕೊಟ್ಟ ಟ್ರಂಪ್. ಅಮೆರಿಕದಲ್ಲಿ ನೆಲೆಸಿದ್ದ ಕೊಲಂಬಿಯಾ ಪ್ರಜೆಗಳನ್ನು ಟ್ರಂಪ್ ವಾಪಸ್ ಕಳಿಸಿದ್ರು. ಅದಕ್ಕೆ ತಕರಾರು ಎತ್ತಿದ್ದ ಕೊಲಂಬಿಯಾಗೆ 50% ತೆರಿಗೆ ಶಾಕ್ ಕೊಟ್ಟ ಬಳಿಕ ಸೈಲೆಂಟ್ ಆಗಿತ್ತು. ಇದೀಗ ಭಾರತದ ಸರದಿಯಾಗಿದ್ದು, ಈ ಕುರಿತು ಟ್ರಂಪ್ ಜೊತೆ ನಮೋ ಚರ್ಚಿಸುವ ಸಾಧ್ಯತೆ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇನ್ನೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ ಎಲ್ ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆ ಇಲ್ಲಿ ಬಂತ? ಅಯ್ಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ್ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು MLA ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೋಯ್ತು. ನಿಲ್ಲ ಮೇಲೆ ಭಾರಿ ಐಟ್ ಆದ ಮಾರೇ. ಮೇಡಮ್ ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ. ಅಡ್ವಾ ಬೆಳಿಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡ್ಬೇಕು. ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.